ಒಂದು ತಿಳ್ಕೊಂಬಿಡಿ, ನಾವೇನು ಆಫರ್ ಕೊಟ್ಟರು ನಮ್ಮ ಇನ್ಸ್ಟಾ ಫ್ಯಾಮಿಲಿಗೆ ಮಾತ್ರ ಕೊಡೋದು. ನಮ್ಮ ಪೇಜ್ ಯಾರು ಫಾಲೋ ಇರಲ್ವೋ ಅವ್ರಿಗೆ ನಾವು ಯಾವ ಆಫರ್ನು ಕೊಡೋದಿಲ್ಲ. ನಮ್ಮ ಪೇಜ್ ಫಾಲೋ ಇದ್ದವ್ರಿಗೆ ಮಾತ್ರ ನಾವೇನೇ ಆಫರ್ಗಳು ಬಿಟ್ಟು ಅದು ಅವ್ರಿಗೆ ಮಾತ್ರ ಕೊಡ್ತೇವೆ. ಹಾಗೆ ಸದ್ಯದಲ್ಲೇ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ ನಾನು ಈಗ ಕೆಲವು ದಿನಗಳ ಹಿಂದೆ ಹೇಳಿದ್ದೆ. ನಮ್ಮದು ಇನ್ನೊಂದು ನ್ಯೂ ಸ್ಟೋರು ಓಪನ್ ಆಗ್ತಾ ಇದೆ. ಇಷ್ಟು ದಿನ ನಮ್ಗೆ ಸಪೋರ್ಟ್ ಮಾಡಿರೋಂಥ ಎಲ್ಲ ಕಸ್ಟಮರ್ ಆಗಿರ್ಬೋದು, ಅವರಿಗೆಲ್ಲ ಒಂದು ಹೊಸ ಮೊಬೈಲ್ಗಳನ್ನ ನಮ್ಮ ಶಾಪಲ್ಲೇ ಕೊಡಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸ್ಟೋರನ್ನು ಒಂದು ರೆಡಿ ಮಾಡಿದ್ದೀವಿ. ಇನ್ನು ಕೆಲಸ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಇದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನಮ್ಮ ಶಾಪ್ ಒಂದು ನ್ಯೂ ಗ್ರ್ಯಾಂಡ್ ಓಪನಿಂಗನ್ನು ಮಾಡುವಂಥದ್ದಿದೆ. ಆ ಓಪನಿಂಗಿಗೆ ನಿಮ್ಗೆಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಅದ್ರ ಡೇಟ್ ಕೂಡ ಯಾವಾಗ ಅಂತ ಹೇಳ್ತೀವಿ. ಗುಡ್. ಹಾಗೆ ಎಕ್ಸ್ಕ್ಲೂಸಿವ್ ಆಫರ್ಗಳು ಕೂಡ ನಮ್ಮ ಶಾಪಲ್ಲಿ ಅವತ್ತಿನ ದಿನ ಇರುತ್ತೆ. ಅದು ಏನಂತ ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈ ಆಫರ್ಗಳೆಲ್ಲ ಬೇಕು ಅಂತಂದರೆ ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡಲೇಬೇಕು. ಇನ್ಮೇಲೂ ಕೂಡ ನಮ್ಮ ಶಾಪಲ್ಲಿ ಎಲ್ಲ ಥರದ ಮೊಬೈಲ್ಗಳು ಹಾಗೂ ಎಕ್ಸಸರೀಸು ಎಲ್ಲನೂ ನಮ್ಮಲ್ಲೇ ಸಿಗುತ್ತೆ. ಮೊದಲು ಹೇಗೆ ನೀವು ನಮ್ಮ ಶಾಪ್ನ ವಿಸಿಟ್ ಮಾಡಿ ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡಿದ್ರು, ಅದೇ ಥರ ಇನ್ನು ಮುಂದೆನೂ ಕೂಡ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ನಮ್ಮ ಶಾಪ್ನ ವಿಸಿಟ್ ಮಾಡಿ. ಹಾಗೆ ನಮ್ಮ ಕೈಯಿಂದ ಎಷ್ಟು ನಿಮಗೆ ಸರ್ವಿಸ್ ಕೊಡೋಕ್ಕೆ ಸಾಧ್ಯನೋ, ಎಷ್ಟು ಹೆಲ್ಪ್ ಮಾಡೋಕ್ಕೆ ಸಾಧ್ಯನೋ ಸರ್ವಿಸಲ್ಲಿ ಹಾಗೂ ಮೊಬೈಲ್ಸ್ಗಳಲ್ಲಿ ಎಷ್ಟು ಕಡಿಮೆ ಪ್ರೈಸ್, ಆನ್ಲೈನ್ಗಿಂತನೂ ಕಡಿಮೆ ಪ್ರೈಸ್ ಎಷ್ಟು ಕೊಡೋಕ್ಕೆ ಸಾಧ್ಯನೋ ಅಷ್ಟು ಕೊಡುವಂಥ ಒಂದು ಕೆಲಸನ ನಾನು ಮಾಡ್ತೀನಿ. ಇದೇ ಪ್ರೀತಿ, ವಿಶ್ವಾಸಾಭಿಮಾನ ನನ್ನ ಮೇಲೆ ಇರಲಿ, ಹಾಗೆ ನಮ್ಮ ಶಾಪ್ ಮೇಲೆ ಇರಲಿ. ಇದರದ್ದು ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ. ಆಲ್ರೆಡಿ 70% ಕೆಲಸ ಮುಗಿದಿದೆ, ಇನ್ನೂ 25% ಕೆಲಸ ಬಾಕಿ ಇದೆ. ಸದ್ಯದಲ್ಲೇ ಆದಷ್ಟು ಬೇಗ, ತುಂಬ ದಿನಗಳ ಕಾಲ ಏನಿಲ್ಲ, ಆದಷ್ಟು ಬೇಗ ಇನ್ನೊಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಹೊಸ ಮೊಬೈಲ್ಸು ಹಾಗೂ ಎಲ್ಲ ಎಕ್ಸಸರೀಸು, ಸೆಕೆಂಡ್ಸ್ ಫೋನ್ಸು, ಹಾಗೆ ಸರ್ವೀಸು ಎಲ್ಲನೂ ಒಂದೇ ಭಾಗದಲ್ಲಿ ನಿಮಗೆ ಸಿಗುವಂಥ ಒಂದು ಕೆಲಸನ ನಾವು ಮಾಡ್ತೀವಿ. ಆದಷ್ಟು ಎಲ್ಲರೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಯಾಕಂತಂದರೆ ನಾವು ಏನೇ ಅಪ್ಡೇಟ್ ಬಂದರೂ ನಾವು ಇನ್ಸ್ಟಾ ಪೇಜಲ್ಲಿ ಹಾಕ್ತಿರ್ತೀವಿ. ಇನ್ಸ್ಟಾ ಪೇಜ್ ಯಾರ್ಯಾರು ಫಾಲೋ ಇರ್ತೀರೋ ಅವರಿಗೆಲ್ಲ ಆಫರ್ಸ್ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಲೇಬೇಕು, ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳೇಬೇಕು. ನಮ್ಮ ಇನ್ಸ್ಟಾ ಫ್ಯಾಮಿಲಿ ಹಾಗೂ ನಮ್ಮ ಸಿರ್ಸಿ ಜನತೆ ಹಾಗೂ ಉತ್ತರ ಕನ್ನಡ ಭಾಗದ ಎಲ್ಲ ಜನರಿಗೂ ಕೂಡ ನಾನೊಂದು ಮನೆಯನ್ನು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.